ಇದು ಪಂದ್ಯ ಮುಗಿದ ಬಳಿಕ ಇಶಾನ್ ಕಿಶನ್ ಬೂಮ್ರಾಗೆ ಸೆಲ್ಯೂಟ್ ಹೊಡೆದಂತಹ ರೀತಿ. ನಿಜಕ್ಕೂ ನಿನ್ನೆ ಪಂದ್ಯದಲ್ಲಿ ಸೆಲ್ಯೂಟ್ ಹೊಡೆಯಬೇಕಾಗಿರೋದು ಬೂಮ್ರಾಗೆ. ಕಾರಣ ಆಲ್ಮೋಸ್ಟ್ 500 ರನ್ಗಳು ನಿನ್ನೆ ಪಂದ್ಯದಲ್ಲಿ ಆಗಿತ್ತು. ಆದರೆ ಅಂತಹ ಮ್ಯಾಚ್ ನಲ್ಲೂ ಕೂಡ 8ರ ಎಕಾನಮಿಯಲ್ಲಿ ಬೂಮ್ರಾ ಬೌಲಿಂಗ್ ಮಾಡಿದ್ರು. ಭಾರತ ನಿನ್ನೆ ಗೆದ್ದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಬೂಮ್ರಾ ಅನ್ನುವಂತಹ ಬ್ರಹ್ಮಾಸ್ತ್ರ ಭಾರತದ ಬತ್ತಳಿಕೆಯಲ್ಲಿ ಇಲ್ಲದೆ ಇರ್ತಿದ್ರೆ ಖಂಡಿತವಾಗಿಯೂ ಭಾರತ ನಿನ್ನೆಯ ಪಂದ್ಯದಲ್ಲಿ ಗೆಲ್ಲೋದು ಕಷ್ಟವಾಗ್ತಾ ಇತ್ತು. ಎದುರಾಳಿ ತಂಡ ಕೂಡ ಬೂಮ್ರಾ ಇದ್ದಾನೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಒತ್ತಡದಲ್ಲಿತ್ತು. ಅದರಲ್ಲೂ ಕೂಡ ನಿನ್ನೆ ಇಂಗ್ಲಿಷ್ ಕಮೆಂಟ್ರಿಯಲ್ಲಿ ಮಾತುಗಳನ್ನು ಹೇಳ್ತಾ ಇದ್ರು. ಇಂಗ್ಲೆಂಡ್ 20-30 ರನ್ ಅನ್ನ ಹೆಚ್ಚಿಕೊಟ್ಟಿದೆ. ಒಂದು ವೇಳೆ ಬೂಮ್ರಾ ಇಲ್ಲದಿದ್ರೆ ಈ 20-30 ರನ್ ಜಾಸ್ತಿ ಆಗ್ತಾ ಇರಲಿಲ್ಲ. ಆದರೆ ಬೂಮ್ರಾನಂತಹ ಆಟಗಾರರು ಎದುರಾಳಿ ಟೀಮ್ ನಲ್ಲಿ ಇರೋದ್ರಿಂದ ಈ ಸ್ಕೋರ್ 20-30 ರನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಬೂಮ್ರಾ ಅವರನ್ನ ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಉಳಿದ ಯಾವ ಬೌಲರ್ ಗಳನ್ನ ಕೂಡ ಅಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಬೂಮ್ರಾ ಫುಲ್ ಟಾಸ್ ಎಸೆದ್ರು ಕೂಡ ಅದನ್ನ ರಕ್ಷಣಾತ್ಮಕವಾಗಿ ಆಡ್ತಾ ಇದ್ರು. ಅದು ಬೂಮ್ರಾ ಸೃಷ್ಟಿಸಿದಂತ ಹವಾ, ಅದು ಬೂಮ್ರಾ ಅನ್ನುವಂತಹ ಒತ್ತಡ. ನಾವು ಬ್ಯಾಟ್ಸ್ಮನ್ ಗಳನ್ನ ಬೇಗನೆ ಸೂಪರ್ ಸ್ಟಾರ್ ಮಾಡಿಬಿಡ್ತೀವಿ, ಎಲ್ಲರ ಐಕಾನ್ ಗಳಾಗಿ ಬ್ಯಾಟ್ಸ್ಮನ್ ಗಳು ಆಗ್ಬಿಡ್ತಾರೆ. ಆದ್ರೆ ಬೌಲರ್ ಗಳು ಆ ರೀತಿ ಆಗೋದು ಕಡಿಮೆ. ಆದ್ರೆ ಬೌಲರ್ ಗಳಿಲ್ಲದೆ ಪಂದ್ಯವನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಟೂರ್ನಮೆಂಟ್ ಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ನಮಗೆ ಸಿಕ್ಕಿರುವಂತ ಆ ಅಸ್ತ್ರ ಇದೆಯಲ್ಲ, ಅದು ವಜ್ರ. ಬೂಮ್ರಾ ಎಲ್ಲಿವರೆಗೆ ಟೀಮ್ ಇಂಡಿಯಾದಲ್ಲಿ ಇರ್ತಾರೋ ಅಲ್ಲಿವರೆಗೆ ಟೀಮ್ ಇಂಡಿಯಾ ಇಂತಹ ಮ್ಯಾಚ್ ಗಳನ್ನ ಗೆಲ್ಲಬಹುದು. ಆದ್ರೆ ಯಾವಾಗ ಬೂಮ್ರಾ ತಂಡದಲ್ಲಿ ಇರೋದಿಲ್ವೋ ಆಗ ಬೂಮ್ರಾ ಅವರ ವ್ಯಾಲ್ಯೂ ಏನು ಅನ್ನೋದು ಟೀಮ್ ಇಂಡಿಯಾ ಖಂಡಿತವಾಗಿಯೂ ಅರ್ಥವಾಗುತ್ತೆ. ನಿಮ್ ಪ್ರಕಾರ ಬೂಮ್ರಾ ಅನ್ನುವ ಅಸ್ತ್ರ ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್? ಕಾಮೆಂಟ್ ಮಾಡಿ.